ನಮಸ್ಕಾರ ಎಲ್ಲರಿಗೂ. ಇಲ್ಲೊಂದು ಕ್ವಶನ್ ಇದೆ ನೋಡ್ರಿ. ಭಾರತೀಯ ಸಂವಿಧಾನದ ಯಾವ ವಿಧಿಯು ಸಂಸತ್ತಿನ ಪ್ರತಿಯೊಂದು ಸದನಕ್ಕೆ ತನ್ನದೇ ಆದ ಕಾರ್ಯವಿಧಾನಗಳನ್ನ ಮತ್ತು ವ್ಯವಹಾರಗಳ ನಿಯಂತ್ರಣಕ್ಕೆ ನಿಯಮಗಳನ್ನ ರೂಪಿಸಲು ಅಧಿಕಾರ ನೀಡ್ತೈತಿ ಅಂತ? ವಿಚ್ ಆರ್ಟಿಕಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಂಪವರ್ಸ್ ಈಚ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಟು ಮೇಕ್ ಅ ರೂಲ್ಸ್ ಫಾರ್ ರೆಗ್ಯುಲೇಟಿಂಗ್ ಇಟ್ಸ್ ಓನ್ ಪ್ರೊಸೀಜರ್? ಅಂದ್ರೆ ಪ್ರತಿಯೊಂದು ಸದನಕ್ಕೂ ಸದನಗಳ ಕಲಾಪಗಳು ಹೆಂಗೆ ನಡಿಬೇಕು ಅಂತೇಳಿ ರೂಲ್ಸ್ ಮತ್ತು ಪ್ರೊಸೀಜರ್ ಇರ್ತೈತಿ. ಕ್ವಶನ್ ಅವರ್ ಯಾವಾಗ ಸ್ಟಾರ್ಟ್ ಆಗಬೇಕು, ಜೀರೋ ಅವರ್ ಯಾವಾಗ ಸ್ಟಾರ್ಟ್ ಆಗಬೇಕು, ಯಾವ ವಿಷಯವನ್ನ ಯಾವಾಗ ಪ್ರಸ್ತಾಪ ಮಾಡಬೇಕು, ಮೋಷನ್ಗಳನ್ನ ಯಾವಾಗ ಮೂವ್ ಮಾಡಬೇಕು, ಇವೆಲ್ಲವೂ ರೂಲ್ಸ್ ಆಫ್ ಪ್ರೊಸೀಜರ್ ನೊಳಗೆ ಬರೆದಿರ್ತಾರೆ. ಹಂಗ ಬರೆಯಾಕ ಪರ್ಮಿಷನ್ ಕೊಡುವ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಕತ್ತಾರೆ. ಆರ್ಟಿಕಲ್ 117 ಕೇಳಿದ್ರೆ ಇಲ್ಲ, ಇಟ್ ಇಸ್ ರಿಲೇಟೆಡ್ ವಿತ್ ಫೈನಾನ್ಸ್ ಬಿಲ್. ಆರ್ಟಿಕಲ್ 120 ಕೇಳಿದ್ರೆ ಅಲ್ಲ, ಏನ್ ಹೇಳ್ತೈತಿ 120? ಲ್ಯಾಂಗ್ವೇಜಸ್ ಬಗ್ಗೆ ಹೇಳ್ತೈತಿ. ಎಲ್ಲಿ? ಲ್ಯಾಂಗ್ವೇಜಸ್ ವಿಚ್ ಆರ್ ಯೂಸ್ಡ್ ಇನ್ ಪಾರ್ಲಿಮೆಂಟ್ ಅಂತ. ಪಾರ್ಲಿಮೆಂಟ್ ನಲ್ಲಿ ಬಳಸ್ತಕ್ಕಂಥ ಭಾಷೆಗಳ ಬಗ್ಗೆ ಹೇಳ್ತೈತಿ. ಯಾವುದು? ಆರ್ಟಿಕಲ್ 120. ಆರ್ಟಿಕಲ್ 119 ಕೇಳಿದ್ರೆ ಅಲ್ಲ, ಇದು ಹಣಕಾಸಿನ ವ್ಯವಸ್ಥೆ, ಸಂಸತ್ತಿನ ಹಣಕಾಸಿನ ವ್ಯವಸ್ಥೆಗಳಿಗೆ ಸಂಬಂಧಿಸಿದಂತೆ ಕಾನೂನು ಮಾಡುವ ಅಥವಾ ಕಾನೂನುಗಳ ಬಗ್ಗೆ ಮಾತಾಡ್ತೈತಿ. ಯಾವುದು? ಆರ್ಟಿಕಲ್ 119. ಇನ್ನು ಉಳಿದಿದ್ದು ಯಾವುದು? ಆರ್ಟಿಕಲ್ 118. ಇದು ಏನ್ ಹೇಳ್ತೈತಿ ಅಂತಂದ್ರೆ ರೂಲ್ಸ್ ಆಫ್ ಪ್ರೊಸೀಜರ್ ವಿತ್ ರಿಗಾರ್ಡ್ಸ್ ಟು ಬೋತ್ ದ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್ ಅಂತ ಹೇಳ್ತೈತಿ. ಕಾರ್ಯವಿಧಾನಗಳು ಮತ್ತು ವ್ಯವಹಾರಗಳ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ನಿಯಮಗಳನ್ನ ಮಾಡುವ ಅಧಿಕಾರದ ಬಗ್ಗೆ ಆರ್ಟಿಕಲ್ 118 ಹೇಳ್ತೈತಿ. ಸರಿ, ಯಾಕೆ ರೂಲ್ಸ್ ರೆಗ್ಯುಲೇಷನ್ ನಿಯಮಗಳನ್ನ ಮಾಡಬೇಕು ಅಂತೇಳಿ ನೀವು ಕೇಳಬಹುದು. ಅದಕ್ಕೂ ಆನ್ಸರ್ ಆರ್ಟಿಕಲ್ 118 ಹೇಳ್ತೈತಿ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇವತ್ತಿನ ಚರ್ಚಾ ವಿಷಯವೇ ಆರ್ಟಿಕಲ್ 118. ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ಚರ್ಚೆ ಮಾಡಿದ್ವಿ ಅಂತಂದ್ರೆ ಅದರ ಒಳ ಅರ್ಥ ಏನೈತಿ, ಯಾವ ರೀತಿ ಕಲಾಪಗಳು ನಡೀತಾವು ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಸಂಪೂರ್ಣ ಮಾಹಿತಿ ಸಿಗ್ತೈತಿ. ಅದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ಗೊತ್ತಾಕೈತಿ. ಈಗ ಒಂದೊಂದೇ ವಿಷಯಗಳನ್ನ ಡಿಕೋಡ್ ಮಾಡೋಣ. ಆರ್ಟಿಕಲ್ 118 ಏನೈತಿ ಅನ್ನೋದನ್ನ ಡಿಕೋಡ್ ಮಾಡೋಣ, ನೋಡೋಣ. ಆರ್ಟಿಕಲ್ 118 ಉಪಬಂಧ 1 ಏನ್ ಹೇಳಕತ್ತೈತಿ ಅಂತ ನೋಡೋಣ. ಅದೇ ಆರ್ಟಿಕಲ್ 118 ಏನ್ ಹೇಳ್ತೈತಿ ಅಂದ್ರೆ ಕಾರ್ಯವಿಧಾನದ ನಿಯಮಗಳು, ರೂಲ್ಸ್ ಆಫ್ ಪ್ರೊಸೀಜರ್ಗಳ ಬಗ್ಗೆ ಹೇಳ್ತೈತಿ. ಯಾವ್ದರ ರೂಲ್ಸ್ ಆಫ್ ಪ್ರೊಸೀಜರ್? ಸಂಸತ್ತಿನಲ್ಲಿರ್ತಕ್ಕಂಥ ಸದನಗಳ ರೂಲ್ಸ್ ಆಫ್ ಪ್ರೊಸೀಜರ್ಗಳ ಬಗ್ಗೆ ಹೇಳ್ತೈತಿ. ಸದನಗಳು ಅಂತಂದ್ರೆ ಒಂದು ರಾಜ್ಯಸಭೆ, ಇನ್ನೊಂದು ಲೋಕಸಭೆ, ನೆನಪಲ್ಲಿ ಇರಬೇಕು. ಸಂಸತ್ತಿನ ಪ್ರತಿಯೊಂದು ಸದನವು ಸಂವಿಧಾನದ ನಿಬಂಧನೆಗಳು, ಅದರ ಕಾರ್ಯವಿಧಾನ ಮತ್ತು ಅದರ ವ್ಯವಹಾರದ ನಡವಳಿಕೆಗೆ ಒಳಪಟ್ಟು ನಿಯಮಗಳನ್ನ ರಚಿಸಬಹುದು. ಏನಿಲ್ಲ, ಒಂದು ಕಂಡೀಷನ್ ಇದೆ. ಸಂಸತ್ತು 2 ಸದನಗಳನ್ನು ಒಳಗೊಂಡದ. ಒಂದು ರಾಜ್ಯಸಭೆ, ಇನ್ನೊಂದು ಲೋಕಸಭೆ. ಇವೆರಡು ತನ್ನ ಆಡಳಿತಕ್ಕೆ ಸಂಬಂಧಿಸಿದಂತೆ ನಿಯಮಗಳನ್ನ ರೂಪಿಸಬಹುದು. ಇವು ಆಟೋನಾಮಸ್ ಅದಾವ, ಸ್ವಾಯತ್ತತೆಯನ್ನು ಪಡ್ಕೊಂಡವೆ. ಇವಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನು ಪಾಸ್ ಮಾಡುವ ಅವಶ್ಯಕತೆ ಇಲ್ಲ. ರಾಜ್ಯಸಭೆ ತನಗೆ ಹೆಂಗ ಸರಿ ಅನಿಸ್ತೈತೋ ಅಂತಹ ನಿಯಮಗಳನ್ನು ರೂಪಿಸಬಹುದು. ಲೋಕಸಭೆ ತನಗೆ ಹೆಂಗ ಸರಿ ಅನಿಸ್ತೈತೋ ಅಂತಹ ನಿಯಮಗಳನ್ನ ರೂಪಿಸಬಹುದು. ಆದ್ರೆ ಒಂದು ಕಂಡೀಷನ್ ಇಷ್ಟೇ, ಸಂವಿಧಾನದ ನಿಬಂಧನೆಗಳಿಗೆ ಒಳಪಟ್ಟಿರಬೇಕು. ಸಂವಿಧಾನ ಏನ್ ಹೇಳ್ತೈತಿ? 6 ತಿಂಗಳಿಗೆ ಒಂದು ಸಲ ಎಟ್ ಲೀಸ್ಟ್ ಸೆಷನ್ ಅನ್ನ ಕರಿಬೇಕು ಅಂತ ಹೇಳ್ತೈತಿ. ಇವರ ನಿಯಮಗಳು ಮಾಡ್ಕೊಂಡ್ರು ಅಂತಂದ್ರೆ ಇಲ್ಲ, ವರ್ಷಕ್ಕೆ ಒಂದೇ ಸಲ ನಾನು ಏನ್ ಮಾಡ್ತೀನಿ, ಸೆಷನ್ ಅನ್ನ ಕರಿತೀನಿ ಅಂತ ಹೇಳಕ್ ಬರಂಗಿಲ್ಲ. ಸಂವಿಧಾನದ ನಿಬಂಧನೆ ಏನ್ ಹೇಳ್ತೈತಿ? ನಿನಗ ರಿಸ್ಟ್ರಿಕ್ಟ್ ಮಾಡ್ತೈತಿ. ಏನಂತ ಮಾಡ್ತೈತಿ ಅಂದ್ರೆ ಯು ಶಾಲ್ ಆಸ್ಕ್ ಟು ಜಾಯಿನ್ ಅ ಸೆಷನ್ ಟ್ವೈಸ್ ಇನ್ ಅ ಇಯರ್ ಅಂತ. ಒಂದು ವರ್ಷದ ಅವಧಿಯ ಒಳಗೆ 2 ಸಲ ನೀವು ಅಟ್ ಲೀಸ್ಟ್ ಅಧಿವೇಶನವನ್ನ ಸೇರ್ಬೇಕು ಅಂತ ಹೇಳ್ತೈತಿ. ನಿಮ್ಮ ನಿಯಮಗಳು ಏನ್ ಹೇಳ್ತಾವೋ ಅದಕ್ಕೆ ಸಂಬಂಧಿಸಿದಂಗೆ ಹೇಳಬೇಕು. ಅದು ಬಿಟ್ಟು ನೀವು ಇಲ್ಲ ನಾನು 4 ವರ್ಷಕ್ಕೆ 1 ಸಲ ಅಧಿವೇಶನವನ್ನ ಸೇರ್ತೀನಿ ಅನ್ನೋ ನಿಯಮಗಳನ್ನ ನೀವು ಮಾಡಿಕೊಳ್ಳುವಂತಿಲ್ಲ. ಇದಿಷ್ಟೇ. ಏನ್ ಹೇಳಕತ್ತೈತಿ ಅಂದ್ರೆ ಸಂಸತ್ತಿನ ಪ್ರತಿಯೊಂದು ಸದನವು ಸಂವಿಧಾನದ ನಿಬಂಧನೆಗಳಿಗೆ ಒಳಪಟ್ಟು ತನ್ನದೇ ಕಾರ್ಯವಿಧಾನ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಯಮಗಳನ್ನ ರೂಪಿಸಬಹುದು. ಬೋತ್ ಹೌಸಸ್ ಹ್ಯಾವ್ ಆಟೋನಾಮಸ್ ಪವರ್ ಟು ಮೇಕ್ ಅ ರೂಲ್ಸ್ ಅಂಡ್ ರೆಸಲ್ಯೂಷನ್ ಆಫ್ ಇಟ್ಸ್ ಓನ್. ಸೊ ತನ್ನ ಸ್ವಂತಕ್ಕೆ ಹೆಂಗೆ ಬೇಕೋ ಹಂಗೆ ರೂಲ್ಸ್ ಮತ್ತು ರೆಗ್ಯುಲೇಷನ್ ಗಳನ್ನ ಏನ್ ಮಾಡಬಹುದು, ಅಳವಡಿಸಿಕೊಳ್ಬಹುದು. ಆದ್ರೆ ಒಂದು ಕಂಡೀಷನ್ ಏನು? ಸಂವಿಧಾನದ ನಿಬಂಧನೆಗಳಿಗೆ ಒಳಪಟ್ಟು. ಷರತ್ತು ಇಷ್ಟೇ, ಯು ಶಾಲ್ ಫಾಲೋ ದಿ ಕಾನ್ಸ್ಟಿಟ್ಯೂಷನ್ ಅಂತ. ಅದು ಗೊತ್ತಿರಬೇಕು. ಅದು ಬಿಟ್ರೆ ಮತ್ತೇನಿಲ್ಲ. ಸರಿ, ಯಾಕೆ ರೂಲ್ಸ್ ರೆಗ್ಯುಲೇಷನ್ ಮಾಡ್ಬೇಕು ಸರ್? ಹಂಗೆ ಇದ್ರೆ ಬರ್ತೈತಲ್ಲ, ವೈ ಶುಡ್ ಫಾಲೋ ದಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆರ್ ವೈ ಶುಡ್ ಮೇಕ್ ಅ ರೂಲ್ಸ್ ಅಂಡ್ ರೆಗ್ಯುಲೇಷನ್? ಅಧಿವೇಶನವನ್ನ ಕರಿತೀವಿ, ಅಧಿವೇಶನ ಮುಗಿತಲ್ಲ ಸರ್, ಮತ್ತೇನಿದೆ ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡೋದು ಅಂತ ಕೇಳ್ಬೋದು ನೀವು. ಹೌದಲ್ಲ? ಯಾಕೆ ಮಾಡಬೇಕು ಅಂತ ಹೇಳ್ತೀನಿ. ಇದು ಲೋಕಸಭೆ. ಇಲ್ಲಿ ಕಲಾಪ ಸ್ಟಾರ್ಟ್ ಆಗೈತಿ, ಸೆಷನ್ ಸ್ಟಾರ್ಟ್ ಆಗೈತೆ ಅಂತ ಅನ್ಕೊಳ್ಳೋಣ. ಕಲಾಪ ಸ್ಟಾರ್ಟ್ ಆಗೈತಿ. ಆವಾಗ ಯಾವ ದಿನ ಯಾರು ಮಾತಾಡಬೇಕು, ಯಾವ ದಿನ ಯಾವ ಮಸೂದೆಯನ್ನ ಮಂಡನೆ ಮಾಡಬೇಕು, ಇದೆಲ್ಲವೂ ನಿಯಮಾವಳಿಗಳ ಪ್ರಕಾರ ಬರೆದಿರ್ತಾರೆ. ಆಮೇಲೆ ಯಾವ ಸಮಯಕ್ಕೆ ಪ್ರಶ್ನೋತ್ತರ ಅವಧಿ ಸ್ಟಾರ್ಟ್ ಆಗೈತಿ,
ಯಾವ ಸಮಯಕ್ಕೆ 0 ಅವರ್ ಸ್ಟಾರ್ಟ್ ಆಕೈತಿ, ಇವೆಲ್ಲವೂ ರೂಲ್ಸ್ ಆಫ್ ಪ್ರೊಸೀಜರ್ ನಲ್ಲಿ ಇರ್ತವೆ. ಅದು ಬಿಟ್ಟು ನೀವು ಕಲಾಪ ಸ್ಟಾರ್ಟ್ ಆದ ತಕ್ಷಣ ಈಗ ಧಾರವಾಡದವರು ನಂದು ಸಮಸ್ಯೆ ಐತೆ ಅಂತೇಳಿ ಇವ್ರು ಮೈಕ್ ತಗೊಂಡ್ ಮಾತಾಡೋದು, ಡೆಲ್ಲಿಯವರು ನನ್ನ ಸಮಸ್ಯೆ ಐತೆ ಅಂತೇಳಿ ಅವರು ಮೈಕ್ ತಗೊಂಡ್ ಮಾತಾಡೋದು, ಉತ್ತರ ಪ್ರದೇಶದವರು ಅವರು ನನ್ನ ಸಮಸ್ಯೆ ಐತೆ ಅಂತೇಳಿ ಏನು ಮೈಕ್ ತಗೊಂಡ್ ಮಾತಾಡೋದು ಮಾಡಿದ್ರು ಅಂತಂದ್ರೆ ಯಾವ ಸಮಸ್ಯೆಗೆ ಪರಿಹಾರ ಸಿಗ್ತೈತಿ? ಉದ್ದೇಶ ಏನು ನಮ್ಮದು? ಸಂಸದರನ್ನ ಆಯ್ಕೆ ಮಾಡಿ ಕಳಿಸುವ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗಲಿ ಅಂತ. ಇವರೆಲ್ಲರೂ ಕೂಡಿ ಕೂತ ಅಲ್ಲಿ ಜಾತ್ರೆ ಮಾಡಕತ್ರು ಅಂತಂದ್ರೆ ಸಮಸ್ಯೆಗೆ ಪರಿಹಾರ ಎಲ್ಲಿ ಸಿಗ್ತೈತಿ? ಅದಕ್ಕೆ ಏನ್ ಮಾಡ್ತಾರು ಅಂತಂದ್ರೆ ಕಲಾಪಗಳಲ್ಲಿ ರೂಲ್ಸ್ ಆಫ್ ಪ್ರೊಸೀಜರ್ ಅನ್ನ ಫಾಲೋ ಮಾಡ್ತಾರೆ. ರೂಲ್ಸ್ ಆಫ್ ಪ್ರೊಸೀಜರ್ ಅನ್ನ ಯಾವ ದಿನ ಯಾವ ವಿಷಯದ ಬಗ್ಗೆ ಮಾತಾಡಬೇಕು, ಯಾವ ಮಸೂದೆಯ ಬಗ್ಗೆ ಮಾತಾಡಬೇಕು, ಯಾರು ಎಷ್ಟು ಮಾತಾಡಬೇಕು. ಮೈಕ್ ಹಿಡ್ಕೊಂಡು ನಾವು ಒಬ್ಬನೇ ದಿನಾ ಪೂರ್ತಿ ಮಾತಾಡಿದ್ರೆ ಅಲ್ಲ, ಅದು ಎಷ್ಟು ಅವಧಿಗೆ ನಾ ಮಾತಾಡಬೇಕು ಅನ್ನೋದು ಎಲ್ಲಾನು ಫಿಕ್ಸ್ಡ್ ಇರ್ತೈತಿ. ಅದಕ್ಕಾಗಿ ರೂಲ್ಸ್ ಆಫ್ ಪ್ರೊಸೀಜರ್ ಅನ್ನ ಮಾಡ್ತಾರೆ ಹೊರತಾಗಿ ಬೇರೆ ಯಾವುದಕ್ಕೂ ಇಲ್ಲ. ಸಂವಿಧಾನದ ನಿಬಂಧನೆಗೆ ಒಳಪಟ್ಟು ಈ ಎಲ್ಲ ರೂಲ್ಸ್ ಆಫ್ ಪ್ರೊಸೀಜರ್ ಅನ್ನ ಮಾಡುವ ಅಧಿಕಾರ ಎರಡೂ ಸದನಗಳಿಗೆ ಐತಿ. ಇಲ್ಲಿ ಪಾರ್ಲಿಮೆಂಟ್ ಕೂತ್ಕೊಂಡು ಲಾ ಮಾಡುವಂತ ಅವಶ್ಯಕತೆ ಇಲ್ಲ. ನನ್ನ ಮನೆಗೆ ಏನು ಬೇಕೋ ಆ ರೀತಿ ವ್ಯವಸ್ಥೆಯನ್ನ ನಾ ಮಾಡ್ಕೋಬೇಕು, ನಿನ್ನ ಮನೆಗೆ ಏನು ವ್ಯವಸ್ಥೆ ಬೇಕೋ ಆ ರೀತಿ ವ್ಯವಸ್ಥೆಯನ್ನ ಮಾಡ್ಕೋಬೇಕು. ಆದ್ರೆ ನಿಬಂಧನೆ ಅಥವಾ ಒಂದು ಷರತ್ತಿಷ್ಟೇ, ಸಂವಿಧಾನವನ್ನ ಮೀರಿ ಏನು ಮಾಡಂಗಿಲ್ಲ. ಯು ಕ್ಯಾನ್ ನಾಟ್ ಡೂ ಎನಿಥಿಂಗ್ ಅಪಾರ್ಟ್ ಫ್ರಮ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನವನ್ನ ಹೊರತುಪಡಿಸಿ ಬೇರೆ ಯಾವುದನ್ನು ನೀನ್ ಮಾಡಂಗಿಲ್ಲ, ಮಾಡಬಾರ್ದು. ಇದೊಂದು ಕಂಡೀಷನ್ ಅನ್ನ ಬಿಟ್ರೆ ಏನೂ ಇಲ್ಲ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಆರ್ಟಿಕಲ್ 118 ಸಬ್ ಕ್ಲಾಸ್ 1. ಇನ್ನು 118 ಸಬ್ ಕ್ಲಾಸ್ 2 ಏನ್ ಹೇಳ್ತೈತಿ ನೋಡೋಣ. ಆರ್ಟಿಕಲ್ 118 ಉಪಬಂಧ 2 ಇದು ಎದಕ್ಕೆ ಸಂಬಂಧಪಡ್ತೈತಿ ಅಂತ ಕೇಳ್ಬೋದು ಸರ್. ಎದಕ್ಕಂತಂದ್ರೆ ಸಂವಿಧಾನದ ನಿಬಂಧನೆಗೆ ಒಳಪಟ್ಟು ಎರಡೂ ಸದನಗಳು ತನ್ನ ಕಾರ್ಯವಿಧಾನಗಳ ಬಗ್ಗೆ ನಿಯಮಗಳನ್ನು ರೂಪಿಸುವ ಅಧಿಕಾರ ಐತಿ ಅಂತೇಳಿ ಆರ್ಟಿಕಲ್ 118 ಉಪಬಂಧ 1 ಹೇಳ್ತೈತಿ ಅಂತೇಳಿ ಈಗಲೇ ಚರ್ಚೆ ಮಾಡಿದ್ವಿ ನಾವು. ಆದ್ರೆ ಸಂವಿಧಾನ ಜಾರಿಗೆ ಬಂದ ನಂತರ ಸಡನ್ ಆಗಿ ರೂಲ್ಸ್ ರೆಗ್ಯುಲೇಷನ್ ಮಾಡುವವರೆಗೂ, ಈಗ ಸಂವಿಧಾನ 26/1/1950 ಜಾರಿಗೆ ಬಂತು. ಜಾರಿಗೆ ಬಂದ ತಕ್ಷಣ ರೂಲ್ಸ್ ರೆಗ್ಯುಲೇಷನ್ ರೆಡಿ ಆದವು ಅಂತ ಕೇಳಿದ್ರೆ ಇಲ್ಲ. ಅದು ರೂಲ್ಸ್ ರೆಗ್ಯುಲೇಷನ್ ರೆಡಿ ಆಗುವವರೆಗೂ ಏನು ಫಾಲೋ ಮಾಡ್ಬೇಕು? ಮತ್ತೆ ಅದಕ್ಕೆ ಆನ್ಸರ್ ಮಾಡ್ತೈತಿ ಆರ್ಟಿಕಲ್ 118 ಉಪಬಂಧ 2. ಏನ್ ಮಾಡ್ತೈತಿ? ಸಂವಿಧಾನ ಜಾರಿಗೆ ಬರುವಕ್ಕಿಂತ ಮುಂಚೆ ಏನು ಪ್ರೊಸೀಜರ್ ಇತ್ತು ಅದನ್ನ ಫಾಲೋ ಮಾಡಬೇಕು. ಏನ್ ಪ್ರೊಸೀಜರ್ ಇತ್ತು ಅದನ್ನ ಫಾಲೋ ಮಾಡಬೇಕು. ಎಲ್ಲಿವರೆಗೂ? ರೂಲ್ಸ್ ರೆಗ್ಯುಲೇಷನ್ ಮಾಡುವವರೆಗೂ. ರೂಲ್ಸ್ ಮತ್ತು ರೆಗ್ಯುಲೇಷನ್ ಮಾಡುವವರೆಗೂ. ಆನ್ಸರ್ ಏನ್ ಬರೀತಾರೆ ಅಂದ್ರೆ, ಈಗ 26/1/1950 ಜನವರಿ 26/1950 ಏನಾಯ್ತು? ಸಂವಿಧಾನ ಜಾರಿಗೆ ಬಂತು. ಸಂವಿಧಾನ ಜಾರಿಗೆ ಬಂದ ತಕ್ಷಣ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ರೆಡಿ ಆಕಾವನಂತೆ ಕೇಳಿದ್ರೆ ಇಲ್ಲ. ಅದಕ್ಕೆ ಒಂದಿಷ್ಟು ಟೈಮ್ ಬೇಕಲ್ಲ. ಈ ರೂಲ್ಸ್ ನಮಗೆ ಹೋಗ್ತೈತಿ, ಈ ರೂಲ್ಸ್ ಅವ್ರಿಗೆ ಹೋಗ್ತೈತಿ, ಇದನ್ನೆಲ್ಲ ಡಿಸ್ಕಷನ್ ಮಾಡಿ ರೂಲ್ಸ್ ರೆಗ್ಯುಲೇಷನ್ ಬರೆಯಕ್ಕೆ ಒಂದಿಷ್ಟು ಟೈಮ್ ಬೇಕು. ಹೌದಾ? ಆ ಟೈಮ್ವರೆಗೂ ಪಾರ್ಲಿಮೆಂಟ್ ಯಾವ ರೀತಿ ನಡ್ಕೊಂಡು ಹೋಗ್ಬೇಕು, ಯಾವ ರೂಲ್ಸ್ ಪ್ರೊಸೀಜರ್ನ ಆಧಾರದ ಮೇಲೆ ನಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಸಂವಿಧಾನ ಜಾರಿಗೆ ಬರುವಕ್ಕಿಂತ ಪೂರ್ವದಲ್ಲಿ ಯಾವ ರೂಲ್ಸ್ ರೆಗ್ಯುಲೇಷನ್ ಇದೋ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ಬೇಕು. ಸರ್ ಅವಾಗೆಲ್ಲ ರಾಜ್ಯಸಭೆ ಮತ್ತು ಲೋಕಸಭೆ ಇದ್ದೂರಿ ಅಂತ ಕೇಳ್ಬೋದು ನೀವು. ಇದ್ದೂರಿ ಸರ್. ಡೊಮಿನಿಯನ್ ಸ್ಟೇಟಸ್ ಆಫ್ ಇಂಡಿಯಾ ಇದ್ದಾಗ, ಭಾರತ ವಸಾಹತು ಸಾಮ್ರಾಜ್ಯ ಆಗಿದ್ದಾಗ ಅಲ್ಲಿನೂ ಕೂಡ ಲೋವರ್ ಹೌಸ್, ಅಪ್ಪರ್ ಹೌಸ್ ಅಂತೇಳಿ ಈ ಏನದಾವಲ್ಲ ಈ ರೀತಿ ಎಲ್ಲವೂ ಕಾರ್ಯವನ್ನ ನಿರ್ವಹಿಸ್ತಿದ್ವು. ಲೋವರ್ ಹೌಸ್ ಅಂಡ್ ಅಪ್ಪರ್ ಹೌಸ್ ಅಂತೇಳಿ. ಹೌದಾ? ಆ ಎರಡೂ ಸದನಗಳಿಗೆ ಯಾವ ರೀತಿ ಕಾನೂನುಗಳು ಜಾರಿಯಲ್ಲಿದ್ದು ಅವು ಹಂಗೆ ಮುಂದುವರ್ಸ್ಕೊಂಡು ಹೋಗ್ರಿ. ಎಲ್ಲಿವರೆಗೂ ಅಂತಂದ್ರೆ ನೀವು ರೂಲ್ಸ್ ರೆಗ್ಯುಲೇಷನ್ ಮಾಡೋವರೆಗೂ. ಎಷ್ಟು ಚಂದ ಬರೋದು ನೋಡೋರು. ನೀವು ಎಲ್ಲಿ ತನಕ ರೂಲ್ಸ್ ರೆಗ್ಯುಲೇಷನ್ ಮಾಡೋದಿಲ್ಲ ಅಲ್ಲಿ ತನಕ ಹಳೆವನ್ನ ಫಾಲೋ ಮಾಡ್ರಿ, ಬ್ರಿಟಿಷರ್ದೇ ಫಾಲೋ ಮಾಡ್ರಿ, ಡೊಮಿನಿಯನ್ ಇಂಡಿಯಾದ್ದೇ ಫಾಲೋ ಮಾಡ್ರಿ ಅಂತ ಹೇಳಿದ್ರು. ಒಂದನೇದ್ದು ನಿಮಗೆ ಬೇಕಾಗಿರ್ತಕ್ಕಂಥ ರೂಲ್ಸ್ ನಿಯಮಗಳನ್ನ ನೀವೇ ಮಾಡ್ಕೊರಿ. ಎಲ್ಲಿವರೆಗೂ ನೀವು ಮಾಡ್ಕೊಳ್ಳೋದಿಲ್ಲೋ ಅಲ್ಲಿವರೆಗೂ ಹಳೆದನ್ನ ಫಾಲೋ ಮಾಡ್ರಿ. ಇದು ಎರಡನೇದ್ದು. ಇನ್ನು ಮೂರನೇದು ಐತಿ, ಅದೇನ್ ಹೇಳ್ತೈತಿ ನೋಡೋಣ. ಈಗ ಆಯಾ ಸದನಗಳ ರೂಲ್ಸ್ ರೆಗ್ಯುಲೇಷನ್ ಅವ್ರಿಗೆ ಮಾಡ್ಕೋತ ಹೇಳಿದ್ರಿ, ಆಯ್ತು ಓಕೆ, ನಾವಿಲ್ಲ ಅನ್ನಂಗಿಲ್ಲ. ಆದ್ರೆ ಜಂಟಿ ಸದನವನ್ನ ಕರಿತಿರಲ್ಲ, ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ ಹೆಂಗ್ರಿ? ಜಂಟಿ ಸದನವನ್ನ ಕರಿತಿರ್ಲಿಲ್ಲ. ಆರ್ಟಿಕಲ್ 107 ಅಡಿಯಲ್ಲಿ ಯಾವುದೇ ಮಸೂದೆಗೆ ಸಂಬಂಧಿಸಿದಂತೆ ಬಿಕ್ಕಟ್ಟು ಉದ್ಭವ ಆದಾಗ ರಾಷ್ಟ್ರಪತಿಗಳು ಏನ್ ಮಾಡ್ತೀರಿ? ಜಂಟಿ ಸದನವನ್ನ ಕರಿತೀರಿ. ಅಲ್ಲಿ ಯಾರ ರೂಲ್ಸ್ ರೆಗ್ಯುಲೇಷನ್ ಆಗ್ಬೇಕ್ರಿ ಅಂತ ನೀವು ಕೇಳಿದ್ರೆ ಅದಕ್ಕೂ ಆನ್ಸರ್ ಬರೀತಾರ ಅವರು. ಏನಂತೇಳಿ? ರಾಷ್ಟ್ರಪತಿಗಳು ರಾಜ್ಯಗಳ ಪರಿಷತ್ತಿನ ಅಧ್ಯಕ್ಷರು ಅಂದ್ರೆ ರಾಜ್ಯಸಭೆಯ ಅಧ್ಯಕ್ಷರು ಮತ್ತು ಜನರ ಸಭೆಯ ಸ್ಪೀಕರು ಅಂದ್ರೆ ಲೋಕಸಭೆಯ ಸ್ಪೀಕರು ಅವರೊಂದಿಗೆ ಸಮಾಲೋಚಿಸಿದ ನಂತರ ಎರಡೂ ಸದನಗಳ ಜಂಟಿ ಸಭೆಗಳು ಮತ್ತು ಅವುಗಳ ನಡುವಿನ ಸಂವಹನಗಳಿಗೆ ಸಂಬಂಧಿಸಿದಂತೆ ಕಾರ್ಯವಿಧಾನಗಳ ಬಗ್ಗೆ ನಿಯಮಗಳನ್ನ ರೂಪಿಸಬಹುದು. ಪ್ರೊಸೀಜರ್ಗಳ ಬಗ್ಗೆ ರೂಲ್ಸ್ ಅನ್ನ ರೆಡಿ ಮಾಡ್ರಿ. ಅಂದ್ರೆ ಕನ್ಸಲ್ಟೇಷನ್ ವಿತ್ ಸ್ಪೀಕರ್ ಅಂಡ್ ಪ್ರೆಸಿಡೆಂಟ್ ಫ್ರಮ್ ದಿ ಪ್ರೆಸಿಡೆಂಟ್ ಆಫ್ ದಿ ಇಂಡಿಯಾ, ದೆನ್ ಯು ಶಾಲ್ ಮೇಕ್ ಅ ರೂಲ್ಸ್ ಫಾರ್ ದಿ ಕಮ್ಯುನಿಕೇಶನ್ ಅಂಡ್ ಜಾಯಿಂಟ್ ಸೆಷನ್. ಇದೇನ್ ಹೇಳಕತ್ತೈತಿ ಅಂದ್ರೆ ಎರಡೂ ಸದನಗಳ ನಡುವೆ ಯಾವ ರೀತಿ ಸಂವಹನವನ್ನ ಮಾಡಬೇಕು, ಎರಡೂ ಸದನಗಳ ನಡುವೆ.
ಹಣಕಾಸು ಮಸೂದೆ ಹಣದ ಮಸೂದೆ ಇತ್ತು ಅಂತಂದ್ರೆ ಇದು ಹಣದ ಮಸೂದೆ ಅಂತ ಸರ್ಟಿಫೈಡ್ ಮಾಡಿ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಹೇಳಕತ್ತಿದ್ದು. ಸಂವಹನ ಇದು ಯಾವ ಮಸೂದೆ ಯಾವ ರೀತಿ ಐತಿ ಅಂತ ಅವ್ರಿಗೆ ಹೇಳ್ಬೇಕಲ್ಲ, ಅದಕ್ಕೆ ಯಾವ ರೀತಿ ಸಂವಹನ ಮಾಡಬೇಕು, ಅವ್ರ ಜೊತೆ ಯಾವ ರೀತಿ ಮಾತಾಡಬೇಕು, ಪತ್ರ ವ್ಯವಹಾರ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆನು ಹೇಳಾಕತ್ತೈತಿ. ಈ ರೀತಿ ಪತ್ರ ವ್ಯವಹಾರಗಳ ಬಗ್ಗೆ ಡಿಸೈಡ್ ಮಾಡೋದು ಯಾರು ಅಂತಂದ್ರೆ ರಾಷ್ಟ್ರಪತಿ, ರಾಜ್ಯಸಭೆ ಅಧ್ಯಕ್ಷರು ಮತ್ತು ಸ್ಪೀಕರ್ ಅವರ ನಡುವೆ ಚರ್ಚೆ ಮಾಡಿ ಒಂದು ರೂಲ್ಸ್ ರೆಗ್ಯುಲೇಷನ್ ಅನ್ನ ಮಾಡಬೇಕು. ಜೊತೆಗೆ ಜಂಟಿ ಸದನಕ್ಕೂ ಸಂಬಂಧಿಸಿದಂತೆ ಇಲ್ಲಿ ಎರಡು ವಿಷಯಗಳು ಬರ್ತವೆ, ಒಂದು ಜಂಟಿ ಸದನ, ಮತ್ತೊಂದು ಸಂವಹನ ಬಿಟ್ವೀನ್ ದಿ ಹೌಸಸ್, ಕಮ್ಯುನಿಕೇಶನ್ ಬಿಟ್ವೀನ್ ದಿ ಹೌಸಸ್ ಅಂಡ್ ಜಾಯಿಂಟ್ ಸೆಷನ್. ಈ ಎರಡರ ಬಗ್ಗೆನೂ ಹೇಳೋದು ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 118 ಉಪಬಂಧ 3 ಇದೇನ್ ಹೇಳ್ತೈತಿ ಅಂದ್ರೆ ವಿತ್ ಕನ್ಸಲ್ಟೇಷನ್ ವಿತ್ ಪ್ರೆಸಿಡೆಂಟ್ ಆಫ್ ದಿ ಸ್ಟೇಟ್ ಅಂಡ್ ಏನು ಸ್ಪೀಕರ್ ಆಫ್ ದಿ ಲೋಕಸಭಾ. ಇವೆರಡರ ಸದನಗಳ ಅಧ್ಯಕ್ಷರು ಮತ್ತು ಸಭಾಪತಿಗಳ ಜೊತೆ ಚರ್ಚೆ ಮಾಡಿ ರಾಷ್ಟ್ರಪತಿಗಳು ಜಂಟಿ ಸದನ ಮತ್ತು ಸದನಗಳ ನಡುವಿನ ಸಂವಹನಕ್ಕೆ ಸಂಬಂಧಿಸಿದಂತೆ ಏನ್ ಮಾಡಬೇಕು, ಕಾರ್ಯವಿಧಾನಗಳನ್ನು ರೂಪಿಸಬೇಕು ಅಂತ. ಭಾರಿ ಚಂದ ಐತಿ. ಹೆಂಗ್ ಹೇಳಕತ್ತಾರ ಅಂತಂದ್ರೆ ರಾಷ್ಟ್ರಪತಿ ಮೇಲೆ ಬರ್ಡನ್ ಹಾಕ್ತಾರೆ. ರಾಷ್ಟ್ರಪತಿ ಏನ್ ಮಾಡ್ಬೇಕು, ಕರಿಬೇಕು ಅವ್ರಿಬ್ರು, ಯಾರನ್ನ, ರಾಜ್ಯಸಭೆ ಅಧ್ಯಕ್ಷರನ್ನ ಮತ್ತು ಲೋಕಸಭೆ ಸ್ಪೀಕರ್ ಅವರನ್ನ ಕರಿಬೇಕು. ಬರ್ರಿ ಇಬ್ರು ಇಲ್ಲಿ ಅಂತೇಳಿ, ಬರ್ರಿ ಏನಾರ ಇಬ್ರು ಇಲ್ಲಿ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋದೈತಿ ಬರ್ರಿ ಅಂತೇಳಿ ಅವರಿಬ್ರು ಬರ್ತಾರೆ. ಬಂದಾದ ನಂತರ ಇಲ್ಲ ಜಂಟಿ ಸದನ ಕರಿಬೇಕಾದ್ರೆ ಏನ್ ರೂಲ್ಸ್ ಅನ್ನ ಫಾಲೋ ಮಾಡಬೇಕು, ಯಾವ ರೂಲ್ಸ್ ಅನ್ನ ಫಾಲೋ ಮಾಡಬೇಕು, ರಾಜ್ಯಸಭೆಯ ರೂಲ್ಸ್ ಅನ್ನ ಫಾಲೋ ಮಾಡಬೇಕು, ಲೋಕಸಭೆಯ ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಕೇಳ್ತಾರೆ. ಆಮೇಲೆ ಜಂಟಿ ಸದನಕ್ಕೆ ಯಾರು ಅಧ್ಯಕ್ಷರಾಗಬೇಕು ಅನ್ನೋದು ಕೇಳ್ತಾರೆ. ಇಲ್ಲ, ಆರ್ಟಿಕಲ್ 108 ಜಂಟಿ ಸದನಕ್ಕೆ ಸಂಬಂಧಿಸಿದಂತೆ ಒಂದು ವಿಷಯವನ್ನ ಸ್ಪಷ್ಟಪಡಿಸ್ತೈತಿ. ಜಂಟಿ ಸದನದ ಅಧ್ಯಕ್ಷರು ಯಾವಾಗ್ಲೂ ಯಾರು ಇರಬೇಕು ಅಂತ ಹೇಳ್ತೈತಿ ಅಂದ್ರೆ ಸ್ಪೀಕರ್ ಅವರೇ ಇರಬೇಕು, ಲೋಕಸಭೆಯ ಸ್ಪೀಕರ್ ಅವರೇ ಇರಬೇಕು, ಲೋಕಸಭೆಯ ಸ್ಪೀಕರ್. ಅದಕ್ಕೆ ಆರ್ಟಿಕಲ್ 118 ಉಪಬಂಧ 1 ಬರ್ತಾರೆ ವಿತ್ ರಿಸ್ಟ್ರಿಕ್ಟ್ ಟು ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ನಿಬಂಧನೆಗಳಿಗೆ ಒಳಪಟ್ಟು ಅಂತ ಬರೀತಾರೆ. ಇಲ್ಲಿ ಸಂವಿಧಾನದ ನಿಬಂಧನೆಗೆ ಇದು ಒಳಪಡ್ತೈತಿ. ಲೋಕಸಭೆ ಸ್ಪೀಕರ್ ಜಂಟಿ ಸದನದ ಅಧಿವೇಶನದ ಅಧ್ಯಕ್ಷರಾಗಿರಬೇಕು ಅಂತ, ಹೌದಾ? ಆದ್ರೆ ರೂಲ್ಸ್ ಯಾವುದನ್ನ ಫಾಲೋ ಮಾಡಬೇಕು, ಇವೆಲ್ಲದರ ಬಗ್ಗೆ ಚರ್ಚೆ ನಡೆದು ಒಂದು ರೂಲ್ಸ್ ರೆಗ್ಯುಲೇಷನ್ ಅನ್ನ ಮಾಡ್ತಾರೆ, ಹೌದಾ? ಅದರ ಪ್ರಕಾರ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನ ರಾಜ್ಯಸಭೆಗಳ ಅಧ್ಯಕ್ಷರು ವಹಿಸುವಂತಿಲ್ಲ, ರಾಜ್ಯಸಭೆಯ ಅಧ್ಯಕ್ಷರು ಜಂಟಿ ಸದನದ ಅಧ್ಯಕ್ಷತೆಯನ್ನ ವಹಿಸುವಂತಿಲ್ಲ ಅಂತ ಗೊತ್ತಾಗ್ತೈತಿ. ಸರ್, ಲೋಕಸಭೆಯ ಸ್ಪೀಕರು ಮತ್ತು ಉಪ ಸ್ಪೀಕರು ಇಬ್ರು ಆಬ್ಸೆಂಟ್ ಆದಾಗ ಮತ್ತು ಜಂಟಿ ಸದನದ ಅಧಿವೇಶನದ ಅಧ್ಯಕ್ಷತೆಯನ್ನ ಯಾರು ವಹಿಸಿರ್ತಾರೋ ಅಂತ ಕೇಳಿದ್ರೆ ರಾಜ್ಯಸಭೆಯ ಉಪಾಧ್ಯಕ್ಷರು ವಹಿಸ್ತಾರೆ. Vice chairman of the Council of the State shall be preside over the joint session when the speaker and deputy speaker were absent ಇದ್ರು ಅಂತಂದ್ರೆ ಅಷ್ಟೇ. ಅದನ್ನ ಎಲ್ಲಿ ಬರೀತಾರೋ ರೂಲ್ಸ್ ಆಫ್ ಪ್ರೊಸೀಜರ್ ನಲ್ಲಿ ಬರೀತಾರೆ. ಹಾಗಾದ್ರೆ ಸರ್, ಜಂಟಿ ಅಧಿವೇಶನ ನಡೆದಾಗ ಯಾವ ಸದನದ ರೂಲ್ಸ್ ಮತ್ತು ಪ್ರೊಸೀಜರ್ಗಳು ಅಪ್ಲೈ ಅವಸರ ಇಲ್ಲ ಅಂತ ಕೇಳಿದ್ರೆ ಲೋಕಸಭೆಯ ರೂಲ್ಸ್ ಮತ್ತು ಪ್ರೊಸೀಜರ್ಗಳು ಎಲ್ಲಿ ಜಂಟಿ ಅಧಿವೇಶನಕ್ಕೆ ಅಪ್ಲೈ ಆಗ್ತವೆ. ಇದನ್ನ ಬರೆದ್ರು ಅವರು ರಾಷ್ಟ್ರಪತಿಗಳು ಮತ್ತು ಅಧ್ಯಕ್ಷರು. ಸ್ಪೀಕರ್ ಅವರು ಏನ್ ಮಾಡಬೇಕು ಅಂತಂದ್ರೆ ಸಮಾಲೋಚನೆ ಮಾಡಬೇಕು, 3 ಮಂದಿ ಕೂತು ವಿಷಯಗಳನ್ನ ಚರ್ಚೆ ಮಾಡಬೇಕು. ಯಾವ ರೂಲ್ಸ್ ರೆಗ್ಯುಲೇಷನ್ಗಳು ಜಂಟಿ ಸದನಕ್ಕೆ ಮತ್ತು ಸಂವಹನಕ್ಕೆ ಸಂಬಂಧಿಸಿದಂತೆ ಮಾಡಿದ್ರೆ ಒಳ್ಳೇದಾಗ್ತೈತಿ ಅಂತೇಳಿ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ರೂಲ್ಸ್ ರೆಗ್ಯುಲೇಷನ್ಗಳು ಫಾಲೋ ಮಾಡಬೇಕು, ರೆಡಿ ಮಾಡಬೇಕು, ಅದನ್ನು ಫಾಲೋ ಮಾಡಬೇಕು. ಅದರ ಪ್ರಕಾರ ರೂಲ್ಸ್ ರೆಗ್ಯುಲೇಷನ್ಗಳ ಪ್ರಕಾರ ಲೋಕಸಭೆಯ ಸ್ಪೀಕರ್ ಜಂಟಿ ಸದನದ ಅಧಿವೇಶನಗಳ ಏನ್ ಮಾಡ್ತಾರೆ, ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅಲ್ಲಿ ರೂಲ್ಸ್ ಮತ್ತು ರೆಗ್ಯುಲೇಷನ್ಗಳು ಫಾಲೋ ಆಗೋದು ಯಾವುದು, ಲೋಕಸಭೆದ್ದು. ಒಂದು ವೇಳೆ ಸ್ಪೀಕರ್ ಇರಲಿಲ್ಲ ಅಂತಂದ್ರೆ ಡೆಪ್ಯೂಟಿ ಸ್ಪೀಕರ್, ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಜಂಟಿ ಸದನಗಳ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅವರು ಇಲ್ಲ ಅಂತಂದ್ರೆ ರಾಜ್ಯಗಳ ಸಭೆಯ ರಾಜ್ಯ ಪರಿಷತ್ತಿನ ಉಪಾಧ್ಯಕ್ಷರು ಏನ್ ಮಾಡ್ತಾರೆ, ಜಂಟಿ ಸದನದ ಅಧ್ಯಕ್ಷತೆಯನ್ನ ವಹಿಸ್ತಾರೆ. ಅಂದ್ರೆ ಒಂದು ವಿಷಯ ಇಲ್ಲಿ ಕ್ಲಿಯರ್ ಆಕೈತಿ ಏನಂತ ಹೇಳಿ, ಜಂಟಿ ಸದನದ ಅಧಿವೇಶನಗಳ ಅಧ್ಯಕ್ಷತೆಯನ್ನ ರಾಜ್ಯ ಪರಿಷತ್ತಿನ ಅಂದ್ರೆ ರಾಜ್ಯಸಭೆಯ ಅಧ್ಯಕ್ಷರು ವಹಿಸುವಂತಿಲ್ಲ ಅಂತ. ಇದು ಒಂದು ವಿಷಯ ನಮಗೆ ಸ್ಪಷ್ಟ ಆಗ್ತೈತಿ, ಇದು ಗೊತ್ತಿರಬೇಕು. ಇನ್ನೊಂದು ಆರ್ಟಿಕಲ್ 118 ಉಪಬಂಧ 4 ಅದೇನ್ ಹೇಳ್ತೈತಿ ನೋಡೋಣ. ಆರ್ಟಿಕಲ್ 118 ಉಪಬಂಧ 3 ಮುಂದುವರಿದ ಭಾಗ ಇದೆ. ಯಾವುದು, ಆರ್ಟಿಕಲ್ 118 ಉಪಬಂಧ 4 ಏನ್ ಹೇಳಕತ್ತೈತಿ, ಉಭಯ ಸದನಗಳ ಜಂಟಿ ಅಧಿವೇಶನದಲ್ಲಿ ಅಂದ್ರೆ ಸಂಸತ್ತಿನ 2 ಸದನಗಳ ಜಂಟಿ ಅಧಿವೇಶನದಲ್ಲಿ ಜನರ ಸಭೆಯ ಸ್ಪೀಕರ್ ಅಂದ್ರೆ ಲೋಕಸಭೆಯ ಸ್ಪೀಕರ್ ಅಥವಾ ಅವರ ಅನುಪಸ್ಥಿತಿಯಲ್ಲಿ, ಇಲ್ಲಿ ಅಬ್ಸೆಂಟ್ ಆಫ್ ದಿ ಸ್ಪೀಕರ್ ಬಗ್ಗೆ ಮಾತಾಡ್ತಾರೆ, ಅವರ ಅನುಪಸ್ಥಿತಿಯಲ್ಲಿ ಷರತ್ತು 3ರ ಅಡಿಯಲ್ಲಿ ಆರ್ಟಿಕಲ್ 118 ಉಪಬಂಧ 3ರ ಅಡಿಯಲ್ಲಿ ಏನ್ ಹೇಳಿವಿ, ರಾಷ್ಟ್ರಪತಿ ಮತ್ತು ಅಧ್ಯಕ್ಷರು ಮತ್ತು ಸ್ಪೀಕರು ಇವರು 3 ಮಂದಿ ಚರ್ಚೆ ಮಾಡಿ ರೂಲ್ಸ್ ರೆಗ್ಯುಲೇಷನ್ ಮಾಡ್ರಿ ಅಂತ ಹೇಳ್ತಾರೆ. ಅದರ ಮುಂದುವರೆದ ಬಗ್ಗೆ ಹೇಳಕತ್ತೀನಿ ನೋಡೋಣ. ಅನುಪಸ್ಥಿತಿಯಲ್ಲಿ ಷರತ್ತು 3ರ ಅಡಿಯಲ್ಲಿ ಮಾಡಲಾದ ಕಾರ್ಯವಿಧಾನದ ನಿಯಮಗಳಿಂದ ನಿರ್ಧರಿಸಬಹುದಾದ ವ್ಯಕ್ತಿಯು ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಇಲ್ಲಿ ಕ್ಲಿಯರ್, ಸ್ಪೀಕರ್ ಇದ್ದಾತಂದ್ರೆ ಆತನೇ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾನೆ. ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಆತನೇ ವಹಿಸ್ತಾನೆ, ಯಾರು, ಸ್ಪೀಕರ್ ಇದ್ರೆ.
ಹೆನ್ ಅ ಸ್ಪೀಕರ್ ಈಸ್ ಅಬ್ಸೆಂಟ್ ದೆನ್ ದ ಕ್ವಶನ್ ಇಲ್ ಬಿ ಅರೈಸಸ್. ಅಲ್ಲಿ ಪಿಕ್ಚರ್ನಾಗ ಏನ್ ಬರ್ತಾವೆ, ರೂಲ್ಸ್ ರೆಗ್ಯುಲೇಷನ್ ಬರ್ತವೆ. ಆ ರೂಲ್ಸ್ ರೆಗ್ಯುಲೇಷನ್ ಏನ್ ಮಾಡ್ಯಾರು ಅನ್ನೋದ್ರ ಬಗ್ಗೆ ಆರ್ಟಿಕಲ್ 118ರಲ್ಲಿ ನೀವು ಏನ್ ರೂಲ್ಸ್ ರೆಗ್ಯುಲೇಷನ್ ಮಾಡಿರ್ಲಿ ಅದನ್ನು ಫಾಲೋ ಮಾಡ್ರಿ ಅಂತ ಹೇಳ್ತಾರೆ. ಜಂಟಿ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಅಧ್ಯಕ್ಷತೆಯನ್ನ ಸ್ಪೀಕರ್ ಅವರೇ ವಹಿಸಬೇಕು. ಸ್ಪೀಕರ್ ಇಲ್ಲದ ಸಮಯದಲ್ಲಿ ಆರ್ಟಿಕಲ್ 118 ಉಪಬಂಧ 3ರ ಅಡಿಯಲ್ಲಿ ರಾಷ್ಟ್ರಪತಿ ಮತ್ತು ರಾಜ್ಯಸಭೆಯ ಅಧ್ಯಕ್ಷ ಮತ್ತು ಲೋಕಸಭೆ ಸ್ಪೀಕರ್ ಇವರು 3 ಮಂದಿ ಕೂಡ್ಕೊಂಡು ಏನು ರೂಲ್ಸ್ ರೆಗ್ಯುಲೇಷನ್ ಮಾಡಿರಲ್ಲ, ಪ್ರೊಸೀಜರ್ಗೆ, ಕಾರ್ಯವಿಧಾನಕ್ಕೆ ನಿಯಮ ಮತ್ತು ನಿಯಂತ್ರಣಗಳನ್ನು ನೀವು ರೆಡಿ ಮಾಡಿರಲ್ಲ, ಅದರಿಂದ ನಿರ್ಧರಿಸಬಹುದಾದ ವ್ಯಕ್ತಿ ಅಧ್ಯಕ್ಷತೆ ವಹಿಸ್ತಾರ ಅಂತ ಅರ್ಥ ಆಯ್ತು. ಅಂದ್ರೆ ನಿರ್ಧಾರ ಮಾಡಕ್ ನಿಮ್ ಕೈಗೆ ಕೊಟ್ಟಾರ, ಕುಂಬಳಕಾಯಿ ನಿಮ್ ಕೈಗೆ ಕೊಟ್ಟಾರ, ನೀವ್ ಹೆಂಗೆ ಎರಿಸ್ತೀರಿ ಹಂಗೆ. ಅದಕ್ಕೆ ಅಡ್ಡ ಎರಿಚಿರ ಅಡ್ಡ, ಉದ್ದ ಎರಿಚಿರ ಉದ್ದ, ನೀವ್ ಹೆಂಗೆ ಎರಿಚಿರೋ ಅದ್ರ ಪ್ರಕಾರ ನೀವು ಫಾಲೋ ಮಾಡ್ಬೇಕದನ್ನಂತ. ಅದ್ರ ಪ್ರಕಾರ ಏನ್ ಮಾಡಿದ್ರು ಅಂತಂದ್ರೆ, ಅಧ್ಯಕ್ಷರು ಇರ್ಲಿಲ್ಲ ಅಂತಂದ್ರೆ, ಸ್ಪೀಕರ್ ಇರ್ಲಿಲ್ಲ ಅಂತಂದ್ರೆ ಡೆಪ್ಯೂಟಿ ಸ್ಪೀಕರ್ ಏನ್ ಮಾಡ್ಬೇಕು, ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಬೇಕು. ಇವರು ಇಲ್ಲ ಅಂತಂದ್ರೆ ವೈಸ್ ಚೇರ್ಮನ್ ಏನ್ ಮಾಡ್ಬೇಕು, ಅಧ್ಯಕ್ಷತೆಯನ್ನು ವಹಿಸಬೇಕು. ವೈಸ್ ಚೇರ್ಮನ್ ಯಾರದು ಇದು, ರಾಜ್ಯಸಭೆದು. ಹಂಗತ್ತೇಳಿ ಆರ್ಟಿಕಲ್ 118 ಉಪಬಂಧ 3ರ ಅಡಿಯಲ್ಲಿ ನಿಯಮಗಳನ್ನ ರೂಪಣೆ ಮಾಡ್ಕೊಂಡಾರೆ. ಅದು ನಮಗ್ ಗೊತ್ತಿರಬೇಕು. ಇದು ಮಾಹಿತಿ ಆರ್ಟಿಕಲ್ 118ರ ಬಗ್ಗೆ ಗೊತ್ತಿರಬೇಕು. ಈಗ ಈ ಕ್ವಶನ್ ನೋಡೋಣ. ಭಾರತೀಯ ಸಂವಿಧಾನದ ಯಾವ ವಿಧಿಯು ಸಂಸತ್ತಿನ ಪ್ರತಿಯೊಂದು ಸದನಕ್ಕೆ ತನ್ನದೇ ಆದ ಕಾರ್ಯವಿಧಾನಗಳನ್ನ ಮತ್ತು ವ್ಯವಹಾರಗಳ ನಿಯಂತ್ರಣಕ್ಕೆ ನಿಯಮಗಳನ್ನು ರೂಪಿಸಲು ಅಧಿಕಾರ ನೀಡತೈತಿ ಅಂತಂದ್ರೆ ಆರ್ಟಿಕಲ್ 118 ನೀಡಬೇಕು. 117 ಫೈನಾನ್ಸ್ ಬಿಲ್ಗೆ, ಆರ್ಟಿಕಲ್ 119 ಪಾರ್ಲಿಮೆಂಟ್ನ ಹಣಕಾಸಿನ ಕಾರ್ಯವಿಧಾನಗಳಿಗೆ ಸಂಬಂಧಿಸಿದಂತೆ ಕಾನೂನು ಮಾಡುವ ಅಧಿಕಾರ ಆರ್ಟಿಕಲ್ 119 ಹೇಳ್ತೈತಿ. ಆರ್ಟಿಕಲ್ 120 ಲ್ಯಾಂಗ್ವೇಜಸ್ ಬಗ್ಗೆ ಹೇಳ್ತೈತಿ, ಯಾವ ಭಾಷೆಗಳನ್ನ ಸದನದಲ್ಲಿ ಬಳಸಬಹುದು ಅಂತೇಳಿ. ಈಗ ಕೆಲವೊಂದಿಷ್ಟು ಕ್ವಶನ್ ಅದಾವೆ, ಅವನ್ನ ಚರ್ಚೆ ಮಾಡೋಣ. ಸಂವಿಧಾನದ 118ನೇ ವಿಧಿಯ ಉಪವಿಧಿ 4ನೆಯ ಪ್ರಕಾರ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೋ ಅಂತ ಆರ್ಟಿಕಲ್ 118 ಉಪಬಂಧ 4 ಕ್ಲಿಯರ್ ಮಾಡ್ತೈತಿ. ಏನಂತೇಳಿ, ಜಂಟಿ ಸದನದ ಅಧ್ಯಕ್ಷತೆಯನ್ನು ಯಾರು ವಹಿಸಬೇಕು ಅಂದ್ರೆ ಲೋಕಸಭೆಯ ಸ್ಪೀಕರ್ ಅವರು ವಹಿಸಬೇಕು ಅಂತೇಳಿ ಕ್ಲಿಯರ್ ಮಾಡ್ತೈತಿ. ಇಲ್ಲಿ ಬೇರೆ ಏನು ಕ್ವಶನ್ ಇಲ್ಲ. ಭಾರತದ ರಾಷ್ಟ್ರಪತಿ ಯಾವಾಗ್ಲೂ ಯಾವುದೇ ಸದನದ ಅಧ್ಯಕ್ಷತೆಯನ್ನು ವಹಿಸಂಗಿಲ್ಲ. ಹಿ ಈಸ್ ಅ ಪಾರ್ಟ್ ಆಫ್ ದಿ ಪಾರ್ಲಿಮೆಂಟ್. ಅವರು ಪಾರ್ಲಿಮೆಂಟ್ ನ ಭಾಗ ಆಗಿರೋದ್ರಿಂದ ಯಾವುದೇ ಇನ್ನೂ ಉಳಿದ ಭಾಗಗಳಾಗಿರ್ತಕ್ಕಂಥ ಪಾರ್ಲಿಮೆಂಟ್ ನ ಇನ್ನೂ ಉಳಿದ ಭಾಗಗಳು ಯಾವುದು, ರಾಜ್ಯಸಭೆ ಮತ್ತು ಲೋಕಸಭೆ, ಇವು ಇನ್ನೂ ಉಳಿದ ಭಾಗಗಳಾಗಿರೋದ್ರಿಂದ ಇವುಗಳ ಅಧ್ಯಕ್ಷತೆಯನ್ನು ಅವರು ವಹಿಸಕ್ಕೆ ಬರೋದೇ ಇಲ್ಲ. ಈ ಇಸ್ ದಿ ಸುಪ್ರೀಂ ಲೀಡರ್ ಆಫ್ ದಿ ಇಂಡಿಯಾ, ನೆನ್ಪಿಡಬೇಕು. ರಾಜ್ಯಸಭೆ ಅಧ್ಯಕ್ಷರ ವಹಿಸ್ತಾರಂತೆ ಕೇಳಿದ್ರೆ ಇಲ್ಲ. ಪ್ರೆಸಿಡೆಂಟ್ ಆಫ್ ದಿ ರಾಜ್ಯಸಭಾ ಶಾಲ್ ನಾಟ್ ಪ್ರಿಸೈಡ್ ಓವರ್ ದಿ ಜಾಯಿಂಟ್ ಸೆಷನ್. ಇನ್ನು ಭಾರತದ ಪ್ರಧಾನಮಂತ್ರಿ ಏನಂತ ಕೇಳಿದ್ರೆ ನ್ಯೂಟ್ರಲ್ ಆಗಿರ್ತಕ್ಕಂಥ ವ್ಯಕ್ತಿ ಮಾತ್ರ ಸದನದ ಅಧ್ಯಕ್ಷತೆಯನ್ನು ವಹಿಸಬೇಕು. ಒಬ್ಬ ಕಾರ್ಯಾಂಗದ ಮುಖ್ಯಸ್ಥನಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಯಾವುದೇ ಸದನದ ಅಧ್ಯಕ್ಷತೆಯನ್ನು ವಹಿಸುವುದಿಲ್ಲ, ವಹಿಸಬಾರದು ಕೂಡ. ಅದಕ್ಕೆ ಸಂವಿಧಾನದಲ್ಲಿ ಅನುಮತಿನೂ ಇಲ್ಲ. ದಟ್ಸ್ ಅನ್ ಕ್ಲಿಯರ್ ಸಬ್ಜೆಕ್ಟ್. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಿಂತು ಪರಂತುಗಳು ಏನೂ ಇಲ್ಲ, ಗೊತ್ತಿರಬೇಕು. ವಿಧಿ 118ರ ಅಡಿಯಲ್ಲಿ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನ ಅಂದ್ರೆ ಉಭಯ ಸದನಗಳ ಅಧಿವೇಶನ ಅಂದ್ರೆ ಜಂಟಿ ಅಧಿವೇಶನ ಕಾರ್ಯವಿಧಾನದ ನಿಯಮಗಳನ್ನು ಯಾರು ಮಾಡ್ತಾರೋ ಅಂತ, ಜಾಯಿಂಟ್ ಸೆಷನ್ಗೆ ಸಂಬಂಧಿಸಿದಂತೆ ರೂಲ್ಸ್ ಆಫ್ ಪ್ರೊಸೀಜರ್ ಅನ್ನು ಯಾರು ರೆಡಿ ಮಾಡ್ತಾರೋ ಅಂತ ಕೇಳಿದ್ರೆ ಆನ್ಸರ್ ಕೇಂದ್ರ ಸಚಿವ ಸಂಪುಟ ಅಂತ ಕೇಳಿದ್ರೆ ಇಲ್ಲ, ಇದ್ರ ಕೆಲಸನೇ ಬೇರೆ. ಈ ಕೇಂದ್ರ ಸಚಿವ ಸಂಪುಟದ ಕೆಲಸ ರಾಷ್ಟ್ರಪತಿಗಳ ಕಾರ್ಯದಲ್ಲಿ ಹೆಲ್ಪ್ ಮಾಡೋದಷ್ಟೇ. ಶಾಲ್ ಅಸಿಸ್ಟ್ ಇನ್ ದಿ ವರ್ಕ್ ಆಫ್ ದಿ ಪ್ರೆಸಿಡೆಂಟ್ ಅಂತ. ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಅಂತ ಕೇಳಿದ್ರೆ ಇವ್ರದ ರಗಡ್ ಕೆಲಸ ಇರ್ತೈತಿ. ಇವ್ರೇನಾದ್ರೂ ರೂಲ್ಸ್ ರೆಗ್ಯುಲೇಷನ್ ಮಾಡ್ತಾರೆ, ಇವ್ರದೇ ಕಂಡಪಟ್ಟಿ ಕೆಲಸ ಇರ್ತೈತಿ. ಪ್ರಧಾನಮಂತ್ರಿಗಳನ್ನ ಕೇಳಿದ್ರೆ ಇಲ್ಲ, ಇವರಿಗೆ ಆ ಪವರೇ ಇಲ್ಲ. ಇವರು ಕಾರ್ಯಾಂಗದ ಸಚಿವ ಸಂಪುಟದ ಮುಖ್ಯಸ್ಥರಷ್ಟೇ. ಇವರು ಉಳಿದೆಲ್ಲ ಕೆಲಸ ಮಾಡ್ತಾರೆ. ಸಂಸತ್ತಿಗೆ ಸಂಬಂಧಿಸಿದಂತೆ ಎಲ್ಲ ನಿರ್ಣಯಗಳನ್ನು ತಗೊಳ್ಳೋದು ಸ್ಪೀಕರ್ ಮತ್ತು ಯಾರು ಪ್ರೆಸಿಡೆಂಟ್ ಆಫ್ ದಿ ರಾಜ್ಯಸಭಾ ಜೊತೆಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಉಳಿದಿರೋದೇನು ಆರ್ಟಿಕಲ್ 118 ಉಪಬಂಧ 3 ಪ್ರಕಾರ ಏನ್ ಹೇಳ್ತೈತಿ, ಜಂಟಿ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಅನ್ನ ಮಾಡಬೇಕಾದ್ರೆ ರಾಷ್ಟ್ರಪತಿ ಅಧ್ಯಕ್ಷರು ಮತ್ತು ಸ್ಪೀಕರ್ ಅವರ ಸಮಾಲೋಚನೆಯನ್ನ ಮಾಡಿ ರೂಲ್ಸ್ ರೆಗ್ಯುಲೇಷನ್ ಮಾಡ್ತಾರೆ ಅಂತ ಹೇಳಿ ನಾವು ನೋಡಿದ್ವಿ, ಕೇಳಿದ್ವಿ, ಚರ್ಚೆನೂ ಮಾಡಿದ್ವಿ. ಅದ್ರ ಪ್ರಕಾರ ಆನ್ಸರ್ ಎ ಅಂತೇಳಿ ಆಕೈತಿ. ಇದು ಗೊತ್ತಿರಬೇಕು. ಇನ್ನು ಮುಂದಿನ ಕ್ವಶನ್, ಲೋಕಸಭೆ ಸ್ಪೀಕರ್ ಜಂಟಿ ಅಧಿವೇಶನಕ್ಕೆ ಗೈರು ಹಾಜರಿದ್ದರೆ ವೆನ್ ದ ಸ್ಪೀಕರ್ ಆಫ್ ದಿ ಲೋಕಸಭಾ ವಿಲ್ ಅಬ್ಸೆಂಟ್ ಫಾರ್ ದಿ ಜಾಯಿಂಟ್ ಸೆಷನ್. ಜಾಯಿಂಟ್ ಸೆಷನ್ಗೆ ಸಂಬಂಧಿಸಿದಂತೆ ಲೋಕಸಭೆ ಸ್ಪೀಕರ್ ಅಬ್ಸೆಂಟ್ ಇದ್ರೆ ಅಂದ್ರೆ ಆರ್ಟಿಕಲ್ 118 ಉಪಬಂಧ 4ರ ಪ್ರಕಾರ ಕಾರ್ಯವಿಧಾನದ ನಿಯಮಗಳ ಪ್ರಕಾರ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೋ ಅಂತ ಕೇಳ್ತಾರೆ. ಏನ್ ಕ್ವಶನ್ ಅಂತಂದ್ರೆ, ಯಾವಾಗ ಸ್ಪೀಕರ್ ಅವರು ಗೈರು ಹಾಜರಿರ್ತಾರೋ ಅವಾಗ ಯಾರು ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೋ ಅಂತ. ಯಾರು ಅಟಾರ್ನಿ ಜನರಲ್ ಅಂತ ಕೇಳಿದ್ರೆ ಆರ್ಟಿಕಲ್ 76 ಪ್ರಕಾರ ಇವರಿಗೆ ಸಂಸತ್ತಿನಲ್ಲಿ ಮಾತನಾಡುವ, ಚರ್ಚೆಗಳಲ್ಲಿ ಭಾಗವಹಿಸುವ ಅಧಿಕಾರವನ್ನ ಕೊಟ್ಟಾರೆ, ಹೊರತಾಗಿ ಇವರು ಅಧ್ಯಕ್ಷತೆ ವಹಿಸುವ ಅಧಿಕಾರವನ್ನ ಕೊಟ್ಟಿಲ್ಲ. ಯಾವುದರ ಅಧ್ಯಕ್ಷತೆ ಅಂತ ಕೇಳಿದ್ರೆ ಸದನಗಳ ಅಧ್ಯಕ್ಷತೆ. ಹೌದಾ? ಇನ್ನ ಹಿರಿಯ ಸಂಸತ್ ಸದಸ್ಯ ಇವರು ಪ್ರೋಟೆಂ ಸ್ಪೀಕರ್ ಆಗಿ ಕೆಲಸ ಮಾಡಬಹುದೇ ಹೊರತಾಗಿ ಬೇರೆ ಯಾವುದೇ ಅಧಿಕಾರ ಇವರಿಗಿಲ್ಲ, ಹಿರಿಯ ಸಂಸತ್ನ ಹಿರಿಯ ಸದಸ್ಯರಿಗೆ. ಇನ್ನ ನೀತಿ ಆಯೋಗದ ಉಪಾಧ್ಯಕ್ಷರನ್ನಂತ ಕೇಳಿದ್ರೆ ಇವ್ರದ್ದು ವಿಂಗ ಬೇರೆ, ಇವ್ರದೊಂದು ರೆಕ್ಕೆನೆ ಬೇರೆ, ಇವ್ರದೊಂದು ವಿಭಾಗನೇ ಬೇರೆ, ಇವ್ರು ಇದಕ್ಕೆ ಸಂಬಂಧನೇ ಬರೋದಿಲ್ಲ. ಇನ್ನು ಉಳಿದವರು ಯಾರು ಅಂತಂದ್ರೆ ಲೋಕಸಭೆ ಸ್ಪೀಕರ್ ಅವರು, ಉಪ ಸ್ಪೀಕರ್ ಅವರು. ಇವರು ಮಾತ್ರ ಆರ್ಟಿಕಲ್ 118 ಉಪಬಂಧ 4ರ ಅಡಿಯಲ್ಲಿ ಯಾವಾಗ ಸ್ಪೀಕರ್ ಅವರು ಅಬ್ಸೆಂಟ್ ಇರ್ತಾರೋ ಅವಾಗ ಇವರು ಜಂಟಿ ಸದನಗಳ ಅಧಿವೇಶನದ ಅಧ್ಯಕ್ಷತೆಯನ್ನು ಇವರು ವಹಿಸಬೇಕು ಅಂತ.
ಚರ್ಚೆ ಮಾಡಿದ್ವಿ. ಇನ್ನು ಮುಂದಿನ ಕ್ವಶನ್ ನೋಡೋಣ. ಆರ್ಟಿಕಲ್ 118 ಉಪಬಂಧ 1 ಪ್ರಕಾರ ಸಂಸತ್ತಿನ ಪ್ರತಿಯೊಂದು ಸದನವು ತನ್ನ ಕಾರ್ಯವಿಧಾನದ ನಿಯಮಗಳನ್ನು ರೂಪಿಸುವಾಗ ಯಾವುದಕ್ಕೆ ಒಳಪಟ್ಟಿರುತ್ತದೆ ಅಂತ ಕೇಳ್ತಾರೆ. ಯಾವ ನಿಬಂಧನೆಗೆ ಒಳಪಟ್ಟಿರುತ್ತದೆ ಅಂತ. ಪವರ್ ಆಫ್ ಈಚ್ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್ ಟು ಮೇಕ್ ಅ ರೂಲ್ಸ್ ಫಾರ್ ರೆಗ್ಯುಲೇಷನ್ ಇಟ್ಸ್ ಪ್ರೊಸೀಜರ್ ಇಸ್ ಸಬ್ಜೆಕ್ಟ್ ಟು ಕಂಡೀಷನ್ ಅಂತ ಕರೀತಿರಲ್ಲ, ಯಾವ ಷರತ್ತುಗಳಿಗೆ ಒಳಪಟ್ಟು ಅವರು ತಮ್ಮ ರೂಲ್ಸ್ ರೆಗ್ಯುಲೇಷನ್ ಅನ್ನ ರೆಡಿ ಮಾಡ್ಕೋಬೇಕು ಅಂತ ರಾಷ್ಟ್ರಪತಿ ಇಚ್ಛೆಗೆ ಏನಂತ ಕೇಳಿದ್ರೆ ಇಲ್ಲ. ಆನ್ಸರ್ ಸಂವಿಧಾನದ ನಿಬಂಧನೆಗಳಿಗೆ. ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಏನಂತ ಕೇಳಿದ್ರೆ ಸುಪ್ರೀಂ ಕೋರ್ಟ್ ಇದ್ರಾಗ ತಲೆನೇ ಹಾಕೋದಿಲ್ಲ, ತಲೆನೇ ಕೆಡಿಸೋಕೆ ಹೋಗ್ಬೇಡಿ. ಸ್ಪೀಕರ್ ಅವರ ಸ್ವಂತ ನಿರ್ಧಾರಕ್ಕೆ ಏನಂತ ಕೇಳಿದ್ರೆ ಇಲ್ಲ. ಸ್ಪೀಕರ್ ಅವರು ಇಲ್ಲ ಮುಂಜಾನೆ 6 ಗಂಟೆಗೆ ಅಧಿವೇಶನ ಸ್ಟಾರ್ಟ್ ಮಾಡಿರಿ ಅಂತಂದ್ರೆ ಇಲ್ಲ. ಅದು ಏನು ಸಂವಿಧಾನದ ನಿಬಂಧನೆಗೆ ಒಳಪಟ್ಟಂತೆ ರೂಲ್ಸ್ ರೆಗ್ಯುಲೇಷನ್ ಅನ್ನ ಮಾಡಬೇಕು ಅಂತ. ಯಾಕೆ ಮಾಡಬೇಕು ಅಂತ ಆಗಾಗಲೇ ಹೇಳಿವಿ. ಏನು ಒಂದು ಸ್ಕೂಲ್ ಇರ್ತೈತಿ, ಅದರೊಳಗೆ 8th ಕ್ಲಾಸು 9th ಕ್ಲಾಸು 10th ಕ್ಲಾಸು ಅಂತ ಇರ್ತವೆ. ಅಲ್ಲಿ ಪೀರಿಯಡ್ಗಳನ್ನ ಸೆಟ್ ಮಾಡಿರ್ತಾರೆ, ಯಾವ ಸಮಯಕ್ಕೆ ಯಾರು ಯಾವ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡಬೇಕು ಅಂತ. 8th ಒಳಗೆ ಯಾರು 1ನೇ ಕ್ಲಾಸ್ ತಗೋಬೇಕು, 9th ಒಳಗೆ ಯಾರು 1ನೇ ಕ್ಲಾಸ್ ತಗೋಬೇಕು, 10th ಒಳಗೆ ಯಾರು 1ನೇ ಕ್ಲಾಸ್ ತಗೋಬೇಕು ಅಂತ ಹಿಂಗೆಲ್ಲ ಅವರು ತಮ್ಮದೇ ಆಗಿರ್ತಕ್ಕಂಥ ಟೈಮ್ ಟೇಬಲ್ ಅನ್ನ ಸೆಟ್ ಮಾಡಿರ್ತಾರೆ. ಇಲ್ಲ ನಾ 8th ಹೋಗಿ ಸೈನ್ಸ್ ಹೇಳವ, ನೀವು ಒಬ್ಬ ಮಾಸ್ತರ್ ಸೈನ್ಸ್ ಮಾಸ್ತರ್ ಬಂದು 8th ಹೋಗಿ ನಾ ಸೈನ್ಸ್ ಹೇಳವ, ಇನ್ನೊಬ್ಬ SS ಮಾಸ್ತರ್ ಬಂದು ನಾ 8th ಹೋಗಿ SS ಹೇಳವ, ಮ್ಯಾಥ್ಸ್ ಮಾಸ್ತರ್ ಬಂದ ನಾ ಮ್ಯಾಥ್ಸ್ ಹೇಳವ. ಯಾವಾಗಿದ್ದು 1ನೇ ಕ್ಲಾಸಿಗೆ ಎಲ್ಲರೂ ಕೂಡಿ ಕೂತ ನಿಂತ ಬೋರ್ಡ್ ಮುಂದೆ ಒಂದು 10 ಮಂದಿ ಮಾಸ್ತರ್ಗಳು ನಿಂತ ಮ್ಯಾಥ್ಸ್ ಸೈನ್ಸ್ SS ಹೇಳ್ಕೊತ ನಿಂತರು ಅಂತಂದ್ರೆ ಹುಡುಗರು ಏನ್ ಮಾಡಬೇಕು? ದಟ್ ಇಸ್ ಅನ್ ಗ್ಯಾಂಬ್ಲಿಂಗ್. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ರೂಲ್ಸ್ ಆಫ್ ಪ್ರೊಸೀಜರ್ ನ ಮಾಡ್ತಾರೆ. ಈ ಹೆಂಗ ಸ್ಕೂಲಲ್ಲಿ ಪೀರಿಯಡ್ಸ್ ಗಳು ಇರ್ತಾವಲ್ಲ, 1ನೇ ಕ್ಲಾಸ್ ಈ ಮಾಸ್ತರ್ ತಗೋಬೇಕು, 2ನೇ ಕ್ಲಾಸ್ ಈ ಮಾಸ್ತರ್ ತಗೋಬೇಕು, ಆಮೇಲೆ ರೆಸ್ಟ್ ಬಿಡಬೇಕು, 3ನೇ ಕ್ಲಾಸ್ ಈ ಮಾಸ್ತರ್ ತಗೋಬೇಕು, 4ನೇ ಕ್ಲಾಸ್ ಈ ಮಾಸ್ತರ್ ತಗೋಬೇಕು, ಆಮೇಲೆ ಊಟಕ್ಕೆ ಬಿಡಬೇಕು, ಆಮೇಲೆ ಮತ್ತೆ ಕ್ಲಾಸ್ ಸ್ಟಾರ್ಟ್ ಆಗ್ತವೆ, ಈ ಮಾಸ್ತರ್ ತಗೋಬೇಕು, ಇನ್ನೊಬ್ಬ ಮಾಸ್ತರ್ ತಗೋಬೇಕು, ಆಮೇಲೆ PT ಮಾಸ್ತರ್ ಕ್ಲಾಸ್ ತಗೋಬೇಕು, ಇವೆಲ್ಲ ಇರ್ತಾವಲ್ಲ. ಎಲ್ಲಾ ಸಬ್ಜೆಕ್ಟ್ಗಳಿಗೆ ಒಂದು ಟೈಮ್ ಅನ್ನ ಅರೇಂಜ್ಮೆಂಟ್ ಮಾಡಿರ್ತಾರೆ, ಹೌದಾ? ಆ ಟೈಮ್ ನಲ್ಲಿ ಅವನೇ ಮಾತಾಡಬೇಕು, ಆ ಟೈಮ್ ನಲ್ಲಿ ಅವನೇ ಕ್ಲಾಸ್ ತಗೋಬೇಕು. ಹಾಗೆ ಸಂಸತ್ನಲ್ಲಿನೂ ಟೈಮ್ ಅರೇಂಜ್ಮೆಂಟ್ ಮಾಡಿರ್ತಾರೆ ವಿತ್ ರೂಲ್ಸ್ ಆಫ್ ಪ್ರೊಸೀಜರ್ ನ ಪ್ರಕಾರ. ಅವಾಗ ಯಾರು ಯಾವ ಸಮಯಕ್ಕೆ ಮಾತನಾಡಬೇಕು, ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತನಾಡಬೇಕು ಅಂತೇಳಿ ಅದನ್ನು ಬರೆದಿರ್ತಾರೆ. ಅದಕ್ಕೆ ರೂಲ್ಸ್ ಆಫ್ ಪ್ರೊಸೀಜರ್ ಬೇಕು. ಒಂದು ಕೆಲಸ ನಿಯಮಿತವಾಗಿ ಮತ್ತು ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗಾಕ ನಿಯಮಗಳು ಮತ್ತು ಕಾರ್ಯವಿಧಾನಗಳು ಅವಶ್ಯಕ. ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಅವುಗಳಿಗೆ ಅಟಾನಮಸ್ ಯೂನಿಟ್ ಅನ್ನು ಕೊಡ್ತಾರೆ. ಏನಂತೇಳಿ ನಿಮಗೆ ಸಂಬಂಧಿಸಿದಂತೆ ರೂಲ್ಸ್ ರೆಗ್ಯುಲೇಷನ್ ಅನ್ನು ಮಾಡುವ ಅಧಿಕಾರ ನೀವೇ ಇಟ್ಕೋರಿ, ನೀವೇ ಮಾಡ್ರಿ ಅಂತ. ಒಂದು ಕಂಡೀಷನ್ ಏನು, ಸಂವಿಧಾನದ ನಿಬಂಧನೆಗಳನ್ನ ದಾಟಿ ಹೋಗುವಂಗಿಲ್ಲ. ಯು ಕ್ಯಾನಾಟ್ ಕ್ರಾಸ್ ದಿ ಲಿಮಿಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅದೊಂದು ಕಂಡೀಷನ್ ಅನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದಿಷ್ಟು ಮಾಹಿತಿ ಆರ್ಟಿಕಲ್ 118ಕ್ಕೆ ಸಂಬಂಧಿಸಿದಂತೆ. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ಸ್ ಕಮೆಂಟ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 119 ಬಗ್ಗೆ ಡಿಸ್ಕಷನ್ ಮಾಡೋಣ. ಅದೇನು ಹೇಳ್ತೈತಿ, ಏನ್ ಮಾತಾಡ್ತೈತಿ ಅನ್ನೋದ್ರ ಬಗ್ಗೆ ನೋಡೋಣ. ಅಲ್ಲಿವರೆಗೂ ಆರಾಮಾಗಿರ್ರಿ, ಆರಾಮಾಗಿ ಓದ್ರಿ. ಆಯ್ತಲ್ಲ, ಮತ್ತೇನು ಹೇಳ್ತೀನಿ. ಸರಿ, ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 119 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಹಿಂದ್.